ಆತ್ಮೀಯ ಸ್ನೇಹಿತರೆ, MNS ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ನಿಮಗಾಗಿ ನಾವು ಸಾಧಕರು ಪಾಲಿಸುವ 10 ಸೂತ್ರಗಳು ಎಂಬ ವಿಡಿಯೋವನ್ನ ತಂದಿದ್ದೇವೆ. ಈ ಒಂದು ವಿಡಿಯೋದಲ್ಲಿ ನಾವು ಬದುಕಿನಲ್ಲಿ ಯಶಸ್ಸನ್ನ ಕಂಡಂತಹ ವ್ಯಕ್ತಿಗಳು ತಮ್ಮ ಜೀವನದಲ್ಲಿ ಅನುಸರಿಸುವಂತಹ ನಿಯಮಗಳು ಆಗಿರಬಹುದು ಅಥವಾ ಗುಣಗಳಾಗಿರಬಹುದು, ಅವುಗಳನ್ನು ನಿಮ್ಮೊಡನೆ ಚರ್ಚೆ ಮಾಡಲಿದ್ದೇವೆ. ನಮ್ಮ ಈ ಒಂದು ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ MNS ಅಕಾಡೆಮಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಸಾಧಕರು ಪಾಲಿಸುವಂತಹ ಮೊದಲ ಸೂತ್ರವನ್ನ ನೋಡುವುದಾದರೆ, ಬದುಕಿಗೊಂದು ಗುರಿ. ಅಂದ್ರೆ ತಾವು ತಮ್ಮ ಜೀವನದಲ್ಲಿ ಸಾಧಿಸಬೇಕಾಗಿರುವಂತಹ ಗುರಿಗಳನ್ನ ಮೊದಲೇ ಕನಸನ್ನ ಕಂಡು ಸ್ಪಷ್ಟತೆಯನ್ನ ಆ ಒಂದು ಗುರಿಗಳ ಬಗ್ಗೆ ತಂದುಕೊಂಡಿರ್ತಾರೆ. ತಾವು ನಡೆಯುವ ದಾರಿಯ ಬಗ್ಗೆ ಅವರಿಗೆ ಸ್ಪಷ್ಟವಾದಂತಹ ಅರಿವು ಇರುತ್ತದೆ. ಯಾವಾಗಲೂ ಅವರ ಬದುಕಿಗೆ ಅವರು ಒಂದು ವಿಶೇಷವಾದಂತಹ ಅರ್ಥವನ್ನು ನೀಡೋದಕ್ಕೋಸ್ಕರ ಬಯಸ್ತಾ ಇರ್ತಾರೆ. ಈ ಗುರಿಗಳೇನಾಗ್ತವೆ, ನಮ್ಮ ದೈನಂದಿನ ಅಭ್ಯಾಸಗಳನ್ನ ರೂಪಿಸುವಂತಹ ದಾರಿಗಳಾಗಿ ಮಾರ್ಪಾಡಾಗ್ತವೆ. ಹಾಗಾಗಿ ಸಾಧಕರ ಹಾದಿಯಲ್ಲಿ ನಾವು ನಡೆಯಬೇಕಾದರೆ ಜೀವನಕ್ಕೆ ನಿರ್ದಿಷ್ಟ ಗುರಿಗಳನ್ನ ಇಟ್ಟುಕೊಂಡು ಅವುಗಳಿಗಾಗಿ ಪರಿಶ್ರಮ ಪಡಬೇಕು. ಎರಡನೆಯ ಸೂತ್ರ, ದಿನಚರಿಯನ್ನ ಬರೆಯುವುದು. ಇದೊಂದು ಅದ್ಭುತವಾದಂತಹ ಚಟುವಟಿಕೆ. ಈ ದಿನದ ನೆನಪುಗಳ ಜೊತೆಗೆ ನಾಳಿನ ಕಾರ್ಯಗಳ ಸಿದ್ಧತೆಯೇ ದಿನಚರಿ ಬರೆಯುವಂತಹ ಮುಖ್ಯ ಉದ್ದೇಶ. ಬಹುಶಃ ಸಾಧಕರೆಲ್ಲರೂ ಈ ಹವ್ಯಾಸವನ್ನ ರೂಢಿಸಿಕೊಂಡಿರ್ತಾರೆ. ದೊಡ್ಡ ಗುರಿಯನ್ನ ಸಾಧನೆ ಮಾಡಲಿಕ್ಕಾಗಿ ನಿರಂತರ ಪರಿಶ್ರಮದ ಅವಶ್ಯಕತೆ ಇದೆ. ಯಾಕೆಂತ ಹೇಳಿದ್ರೆ ದೀರ್ಘ ಪಯಣವೂ ಸಮೇತ ಒಂದು ಪುಟ್ಟ ಹೆಜ್ಜೆಯಿಂದ ಆರಂಭವಾಗುತ್ತದೆ. ಅಂತಹ ಒಂದು ಸಾಧನೆಯನ್ನ ಮಾಡಲಿಕ್ಕೆ ನಮಗೆ ಪೂರ್ವ ಸಿದ್ಧತೆಯಾಗಿ ದಿನಚರಿ ಉಪಯೋಗಕ್ಕೆ ಬರುತ್ತೆ. ಆ ಕಾರಣಕ್ಕಾಗಿ ದಿನಚರಿಯಲ್ಲಿ ನೆನಪುಗಳನ್ನ ದಾಖಲಿಸುವುದರ ಜೊತೆಗೂ ಸಮೇತ ನಮ್ಮ ಕಾರ್ಯ ಸಾಧನೆಗೆ ಮಾರ್ಗಸೂಚಿಯೂ ಆಗುತ್ತೆ ಈ ಒಂದು ದಿನಚರಿಯನ್ನು ಬರೆಯುವಂತಹ ಹವ್ಯಾಸ. ಮೂರನೆಯ ಸೂತ್ರ, ಆತ್ಮವಿಶ್ವಾಸ. ಆತ್ಮವಿಶ್ವಾಸವೆಂದರೆ ನಮ್ಮ ಸಾಮರ್ಥ್ಯದ ಮೇಲೆ ನಮಗಿರುವ ನಂಬಿಕೆ. ಯಾರಾದರೂ ಮೌಂಟ್ ಎವರೆಸ್ಟ್ ಅನ್ನು ಹತ್ತಬಲ್ಲೆಯಾ ಎಂದು ಪ್ರಶ್ನಿಸಿದರೆ ನನ್ನಿಂದ ಖಂಡಿತ ಸಾಧ್ಯ ಎಂಬುವುದು ಆತ್ಮವಿಶ್ವಾಸದ ನುಡಿ. ಈ ಆತ್ಮವಿಶ್ವಾಸಗಳು ಬದುಕನ್ನು ವಿಭಿನ್ನ ದೃಷ್ಟಿಕೋನದಿಂದ ನೋಡುವಂತೆ ಮಾಡುತ್ತವೆ. ಸಾಧಕರೆಲ್ಲರೂ ಸಮೇತ ಆತ್ಮವಿಶ್ವಾಸವನ್ನ ಹೊಂದಿದರಾಗಿರ್ತಾರೆ. ಸಮಸ್ಯೆಯನ್ನ ಸಮಸ್ಯೆ ಎಂದುಕೊಳ್ಳುವ ಬದಲಾಗಿ ಅದಕ್ಕೆ ಪರಿಹಾರವನ್ನ ಯೋಚನೆ ಮಾಡುವಂತ ಗುಣವುಳ್ಳವರಾಗಿರ್ತಾರೆ. ನಾಲ್ಕನೆಯದು, ಕಡಿಮೆ ಮಾತಾಡು, ಹೆಚ್ಚು ಆಲಿಸು. ಅದನ್ನೇ ಟಾಕ್ ಲೆಸ್ ಲಿಸನ್ ಮೋರ್ ಎಂದು ಕರೆಯುತ್ತೇವೆ. ಯಾಕೆ ಅಂತೇಳಿದ್ರೆ ಮಾತಿಗೆ ಒಂದೇ ಅರ್ಥ, ಆದರೆ ಮೌನಕ್ಕೆ ಬದುಕಿನಲ್ಲಿ 1000 ಅರ್ಥಗಳಿದ್ದಾವೆ. ವ್ಯಕ್ತಿ ಮೌನವಾಗಿದ್ದಾಗ ಮಾತ್ರ ತನ್ನ ಸಾಮರ್ಥ್ಯ ಮತ್ತು ದೌರ್ಬಲ್ಯ ಎರಡನ್ನೂ ಅರಿಯಬಲ್ಲ. ಅದ ಕಾರಣಕ್ಕೆ ಅವಶ್ಯಕತೆ ಇದ್ದಲ್ಲಿ ಮಾತನಾಡೋಣ, ಆದರೆ ಉಪಯೋಗವಾಗುವಂತಹದ್ದಿದ್ದರೆ ಮಾತ್ರ ಮಾತನಾಡುವಂತಹ ರೂಢಿಯನ್ನು ಬೆಳೆಸಿಕೊಳ್ಳೋಣ. ಮೌನವೇ ದೀರ್ಘಾಯಸ್ಸಿನ ಗುಟ್ಟು ಸಹ ಹೌದು. ಇದಕ್ಕೆ ಪ್ರಾಚೀನ ಕಾಲದಲ್ಲಿ ಋಷಿಮುನಿಗಳು ಮಾಡ್ತಾ ಇದ್ದಂತ ಧ್ಯಾನವೇ ಕಾರಣ. ಹಾಗಾಗಿ ಸಾಧಕರೆಲ್ಲರೂ ಸಮೇತ ಮಿತಭಾಷಿಗಳಾಗಿರ್ತಾರೆ ಅನ್ನುವಂಥದ್ದು ಹೆಚ್ಚಿನದಾಗಿ ನೆನ್ಪಿಟ್ಕೊಳ್ಬೇಕು. ಮುಂದಿನ ಸೂತ್ರ, ಓದುವ ಹವ್ಯಾಸ. ಉತ್ತಮ ಗ್ರಂಥಗಳು ಅತ್ಯುತ್ತಮ ಗೆಳೆಯರು ಎಂಬ ಮಾತಿದೆ. ಸಾಧಕರು ಸಮೇತ ತಮ್ಮ ದಿನವಹಿಯಲ್ಲಿ ಓದುವಂತಹ ಹವ್ಯಾಸವನ್ನ ರೂಢಿಸಿಕೊಂಡಿರ್ತಾರೆ. ನಮ್ಮ ದುಡಿಮೆಯ ಸ್ವಲ್ಪ ಭಾಗವನ್ನು ನಾವು ಒಳ್ಳೆಯ ಪುಸ್ತಕಗಳನ್ನ ಖರೀದಿಸುವ ಸಲುವಾಗಿ ಅಥವಾ ಸಂಗ್ರಹಿಸುವ ಸಲುವಾಗಿ ಮೀಸಲಿಡಬೇಕು. ಹೇಗಾದರೂ ಮಾಡಿ ಪ್ರತಿದಿನ ಇಂತಹ ಪುಸ್ತಕಗಳನ್ನು ಓದಲು ಸಮಯವನ್ನ ಮಾಡಿಕೊಳ್ಳಬೇಕು. ಈ ಪುಸ್ತಕಗಳಲ್ಲಿ ನಮಗೆ ಬದುಕಿಗೆ ಪ್ರೇರಣೆ ನೀಡುವಂತಹ ಪುಸ್ತಕಗಳನ್ನ ಹೆಚ್ಚಿನದಾಗಿ ಓದುವಂತಹ ಹವ್ಯಾಸವನ್ನ ರೂಢಿಸಿಕೊಂಡ್ರೆ ನಮ್ಮಲ್ಲಿ ಹೊಸ ಚೈತನ್ಯ ಸಾಧಕರಲ್ಲಿರುವ ಮುಂದಿನ ಉತ್ತಮ ಗುಣ, ಪ್ರತಿ ಮುಂಜಾನೆ ಬೇಗ ಏಳುವುದು. ಪ್ರತಿಯೊಬ್ಬರ ಬದುಕಲ್ಲೂ ಸಮೇತ ಸಮಯ ಅಮೂಲ್ಯವಾದುದು. ಪ್ರತಿ ಮುಂಜಾನೆ ಎದ್ದಾಗ ದೇವರು ನಮಗೆ 86,400 ಸೆಕೆಂಡ್ಗಳನ್ನ ಉಡುಗೊರೆಯಾಗಿ ನೀಡ್ತಾನೆ. ಜೀವನದಲ್ಲಿ ಸದಾ ಕ್ರಿಯಾಶೀಲರಾಗಿರುವವರಿಗೆ ದಿನದ 24 ಗಂಟೆಯೂ ಕಡಿಮೆ ಬರುತ್ತದೆ. ಅದೇ ಸೋಮಾರಿಗೆ ಪ್ರತಿ ನಿಮಿಷನೂ ಸಮೇತ ಯಾತನದಾಯಕವಾಗಿರುತ್ತದೆ. ಆ ಕಾರಣಕ್ಕೆ ಪ್ರತಿ ಮುಂಜಾನೆ ಬೇಗ ಏಳುವಂತ ರೂಢಿಯನ್ನ ಮಾಡಿಕೊಳ್ಳಬೇಕು. ಕಾರಣ, ಸತ್ತಾಗ ಮಲಗೋದು ಇದ್ದೇ ಇದೆ, ಬದುಕಿದ್ದಾಗ ಏನಾದರೂ ಸಾಧಿಸೋಣ. ಏಳನೆಯ ಸೂತ್ರ, ಬಿ ಪಾಸಿಟಿವ್ ಅಥವಾ ಧನಾತ್ಮಕ ಚಿಂತನೆ. ಯಶಸ್ವಿ ವ್ಯಕ್ತಿಗಳು ಅನ್ಯಗ್ರಹದಿಂದ ಬಂದವರಲ್ಲ, ನಮ್ಮ ನಡುವೆಯೇ ಇರುವಂತವರು. ಯಾವುದೇ ವಿಷಯದ ಬಗ್ಗೆ ನಾವು ಧನಾತ್ಮಕ ಚಿಂತನೆಯನ್ನ ಹೊಂದಿರಬೇಕು. ಇದು ನಿನ್ನಿಂದ ಆಗಲ್ಲ, ಇದೆಲ್ಲ ಮಾಡೋದು ವ್ಯರ್ಥ,
ಅಯ್ಯೋ ಅದೆಲ್ಲ ಅಸಾಧ್ಯ ಬಿಡಿ ಎಂಬ ಋಣಾತ್ಮಕ ಪದಗಳಾಗಲಿ ವ್ಯಕ್ತಿಗಳಾಗಲಿ ನಮ್ಮ ಸುತ್ತ ಸುಳಿಯದಂತೆ ನೋಡಿಕೊಳ್ಳಬೇಕು. ಕಾರಣ ಅಸಾಧ್ಯ ಎಂಬ ಪದದಲ್ಲಿಯೇ ಸಾಧ್ಯ ಎಂಬ ಪದವೂ ಇದೆ. ಹಾಗಾಗಿ ಜೀವನದಲ್ಲಿ ಸದಾ ಧನಾತ್ಮಕ ಚಿಂತನೆಯನ್ನ ರೂಢಿಸಿಕೊಂಡರೆ ನಮ್ಮ ಬದುಕಿನಲ್ಲೂ ನಾವು ಯಶಸ್ವಿ ವ್ಯಕ್ತಿಗಳಾಗುವುದರಲ್ಲಿ ಯಾವುದೇ ಅನುಮಾನಗಳಿಲ್ಲ. 8ನೆಯದು ಅತ್ಯುತ್ತಮ ಗೆಳೆಯರನ್ನ ಹೊಂದುವುದು. ಸ್ನೇಹಿತರೆ, ದೊಡ್ಡ ಗುಂಪಿನ ಹಿಂಬಾಲಕನಾಗುವುದಕ್ಕಿಂತ ಸಣ್ಣ ಗುಂಪಿನ ನಾಯಕನಾಗುವುದು ಲೇಸು ಎಂಬ ಲೋಕೋಕ್ತಿ ಇದೆ. ಒಬ್ಬ ಉತ್ತಮ ಗೆಳೆಯ 1000 ಬಂಧುಗಳಿಗಿಂತಲೂ ಮಿಗಲು. ನಮ್ಮ ಗುರಿಗೆ ಹೊಸ ಅರ್ಥ ನೀಡಬಲ್ಲ ಶಕ್ತಿ ಸ್ನೇಹಿತರಿಗಿದೆ. ಸೋತಾಗ ಪುಟಿದೇಳುವಂತೆ ಮಾಡಬಲ್ಲವರು ಅವರೇ, ಗೆದ್ದಾಗ ನಮ್ಮ ಸಂಭ್ರಮವನ್ನ ಸಂಭ್ರಮಿಸುವವರು ಅವರೇ. ಆ ಕಾರಣಕ್ಕೆ ಸಾಧಕರು ಉತ್ತಮ ಸ್ನೇಹಿತರ ಕೂಟದಲ್ಲಿರ್ತಾರೆ. ಹಾಗಾಗಿ ಗೆಳೆಯರ ಆಯ್ಕೆಯಲ್ಲಿಯೂ ಸಮೇತ ನಾವು ಜಾಗರೂಕರಾಗಿರಬೇಕು. 10 ಕಲ್ಲುಗಳನ್ನು ಆಯ್ದುಕೊಳ್ಳುವ ಬದಲು ಒಂದು ವಜ್ರವನ್ನು ಆಯ್ದುಕೊಳ್ಳಬೇಕು. ಅದೇ ಸ್ನೇಹಿತರಿಗಿರುವಂತಹ ಮಹತ್ವ. 9ನೆಯ ಸೂತ್ರ ಉಳಿತಾಯ ಸುಖದ ಬದುಕಿನ ಮೂಲ. ಬದುಕಿನಲ್ಲಿ ಸಂಪಾದನೆ ಮಾಡುವುದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯ. ಅಷ್ಟೇ ಮುಖ್ಯವಾದದ್ದು ಸಂಪಾದನೆಯ ನಿರ್ದಿಷ್ಟ ಭಾಗವನ್ನು ನಾವು ಉಳಿತಾಯ ಮಾಡುವುದು. ಈ ಉಳಿತಾಯದ ಮೊತ್ತ ಏನಿದೆ ಭವಿಷ್ಯದ ನಮ್ಮ ಕನಸುಗಳಿಗೆ ಹೊಸ ರಂಗನ್ನು ತರಲಿದೆ. ಹಾಗಾಗಿ ದುಡಿಯುವಂತಹ ಭರದಲ್ಲಿ, ಸಂಪಾದಿಸುವಂತಹ ಭರದಲ್ಲಿ ನಾವು ಭವಿಷ್ಯದ ಯೋಜನೆಗಳಿಗೆ ಮೊದಲೇ ತಯಾರಿಯನ್ನ ಮಾಡಿಕೊಳ್ಳಬೇಕಾದರೆ ನಮ್ಮ ಆದಾಯದ ಸ್ವಲ್ಪ ಭಾಗವನ್ನು ನಾವು ಉಳಿತಾಯ ಮಾಡೋದ್ರ ಮೂಲಕ ನಮ್ಮ ಕನಸುಗಳನ್ನು ಸುಲಭವಾಗಿ ಈಡೇರಿಸಿಕೊಳ್ಳೋದಿಕ್ಕೆ ಅದು ಅತ್ಯಂತ ಮಹತ್ವದ ಕೆಲಸವಾಗುತ್ತದೆ. ಇದೇ ನೆಮ್ಮದಿಯ ಬದುಕಿನ ರಹಸ್ಯವೂ ಸಮೇತ ಆಗಿದೆ. 10ನೆಯ ಮತ್ತು ಕೊನೆಯ ಸೂತ್ರ, ನಿಮ್ಮ ಸಮಯವನ್ನು ಕೊಲ್ಲುವ ಯಾವುದೇ ಹವ್ಯಾಸಗಳಲ್ಲಿ ನೀವು ತೊಡಗಬೇಡಿ. ಬಹುಶಃ ಇದನ್ನ ಸಾಧಕರು ಅತಿ ಗಂಭೀರವಾಗಿ ತಮ್ಮ ಜೀವನದಲ್ಲಿ ಪಾಲಿಸಿರ್ತಾರೆ. ಇಂದಿನ ಅನೇಕ ಜನರ ಗೀಳು ಟಿವಿ ನೋಡುವುದು. ಒಂದು ಸಮೀಕ್ಷೆಯ ಪ್ರಕಾರ ಹೆಚ್ಚು ಸಮಯ ಟಿವಿ ನೋಡುವವರ ಕ್ರಿಯಾತ್ಮಕ ಶಕ್ತಿಯೇ ಕಡಿಮೆಯಾಗಿದೆ ಅಂತೆ. ಅಂದ್ರೆ ಕ್ರಿಯಾತ್ಮಕವಾಗಿ ಆಲೋಚಿಸುವಂತಹ ಶಕ್ತಿಯೇ ಇವತ್ತು ನಮ್ಮಲ್ಲಿ ಕಡಿಮೆ ಆಗಿರ್ಲಿಕ್ಕೆ ಕಾರಣ ನಾವು ಅತಿಯಾಗಿ ಆ ದೂರದರ್ಶನವನ್ನು ವೀಕ್ಷಿಸುವುದು. ಹಾಗಾಗಿ ಟಿವಿ ಮುಂದೆ ನೀವು ಕೂರುವ ಬದಲು ನಿಮ್ಮ ಸಾಧನೆಯ ಮೂಲಕ ಅದೇ ಟಿವಿಯಲ್ಲಿ ನಿಮ್ಮ ಬಗ್ಗೆ ಕೊಂಡಾಡುವಂತಹ ಸಾಧನೆಯನ್ನ ಮಾಡಿ. ಆ ಕಾರಣಕ್ಕೆ ನಾವು ಯಾವ ರೀತಿಯ ಹವ್ಯಾಸಗಳನ್ನ ಪಾಲಿಸ್ತೀವಿ ಅನ್ನೋದು ಅತ್ಯಂತ ಮುಖ್ಯವಾಗಿರುತ್ತದೆ. ಸ್ನೇಹಿತರೆ, ಇದಾಗಿತ್ತು ಸಾಧಕರು ತಮ್ಮ ಜೀವನದಲ್ಲಿ ಪಾಲಿಸುವಂತಹ ಸರಳವಾದಂತಹ 10 ಸೂತ್ರಗಳು. ಇದರ ಮೂಲಕ ಪ್ರತಿಯೊಬ್ಬ ವ್ಯಕ್ತಿಯೂ ಸಮೇತ ತನ್ನ ಜೀವನದಲ್ಲಿ ಅದ್ಭುತವಾದಂತಹ ಸಾಧನೆಯನ್ನ ಮಾಡಬಹುದು. ನಮ್ಮ ಈ ಪ್ರಯತ್ನ ಇಷ್ಟವಾದಲ್ಲಿ ನಮ್ಮ MNS ಅಕಾಡೆಮಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.